ಒಂದೇ ಒಂದೇ ನಿಮಿಷ ಮೇಡಮ್ ಎಲ್ಲಿಗೆ ಹೋಗ್ತಾ ಇರೋದು ಮೇಡಮ್? ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬಸ್ ಇದೆಯಾ ಮೇಡಮ್? ಬಸ್ ಇಲ್ಲ, ಬಂದು ಅರ್ಧ ಗಂಟೆ ಆಯ್ತು, ವೇಟ್ ಮಾಡ್ತಾ ಇದ್ದೀವಿ. ತೊಂದರೆ ಆಗ್ತದೆ? ಕೆಲಸ ಇದೆ, ಹೋಗ್ಬೇಕಿತ್ತು. ಇಲ್ಲ ಒಂದೆರಡು ಬಸ್ ಆದ್ರೂ ಬೆಳಿಗ್ಗೆ ಬಿಟ್ಟಿದ್ರೆ ಆಗ್ತಿತ್ತು. ಒಂದು 10 ಗಂಟೆ ಮೇಲೆ ಎಲ್ಲರೂ ಹೋಗಿದ್ರೆ ಆಮೇಲೆ ಮಾಡಿದ್ರೆ ಆಗ್ತಿತ್ತು. ಸರ್ಕಾರ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾರೆ. ಹೌದು ಹೌದು ಸಾರ್ವಜನಿಕರಿಗೆಲ್ಲ ತೊಂದರೆ ಇಲ್ವಾ ಮೇಡಮ್? ಹೌದು, ಏನಾದ್ರು ಅದೇ ಹೇಳಿದ್ನಲ್ಲ, ಒಂದು 10 ಗಂಟೆ ತನಕ ಇದ್ದಿದ್ರೆ ಆಗ್ತಿತ್ತು ಬಸ್ಸು. ಈಗ ನಾವು ಬಂದ್ಬಿಟ್ಟಿದೀವಿ, ಈಗ ವಾಪಸ್ ಊರಿಗೆ ಹೋಗೋಕ್ಕೂ ಆಗ್ತಿಲ್ಲ, ಬೆಂಗಳೂರಿಗೆ ಹೋಗೋಕ್ಕೂ ಆಗ್ತಿಲ್ಲ. ಏನ್ ಮಾಡೋದು? ಇವಾಗ ಊರಿಗೆ ವಾಪಸ್ ಹೋಗೋಕ್ಕೂ ಬಸ್ಗಳಿಲ್ಲ, ಬಂದಿದೀವಿ. ಈಗ ಏನ್ ಸಿಗುತ್ತೋ ಪ್ರೈವೇಟ್ ಬಸ್ ನೋಡ್ಕೊಂಡು ಹೋಗ್ಬೇಕಷ್ಟೆ. ಪ್ರೈವೇಟ್ ಬಸ್ ಅಲ್ಲಿ ಬರೀ ದುಪ್ಪಟ್ಟು ಕೊಟ್ಟು ಹೋಗ್ಬೇಕು. ನಾವು ಹೋಗ್ಬೇಕು, ಏನ್ ಮಾಡಕ್ಕಾಗಲ್ಲ, ಹೋಗೋದಷ್ಟೇ. ಈ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಮೇಡಮ್? ಅವರು ಏನ್ ಜವಾಬ್ದಾರಿನೇ ಇಲ್ಲ ಅನ್ಸುತ್ತೆ. ಅವ್ರು ಏನ್ ಬೇಡಿಕೆ ಇದೆ ಅದು ಈಡೇರಿಸ್ಬೇಕು, ಅವ್ರು ಈಡೇರಿಸ್ತಿಲ್ಲ. ಏನ್ ಮಾಡೋದು? ಅದರಿಂದ ನಮಗ್ ತೊಂದರೆ ಆಗ್ತಿದೆ. ಹೌದು. ಏನ್ ಹೇಳ್ತೀರಾ ಸರ್ಕಾರಕ್ಕೆ ಈಗಲಾದ್ರೂ ಮೇಡಮ್? ಅವ್ರ ಬೇಡಿಕೆ ಏನಿದೆ ಅದು ಈಡೇರಿಸಿ ಅಷ್ಟೇ ಹೇಳೋದು, ಇನ್ನೇನು ಹೇಳಕ್ಕಾಗುತ್ತೆ? ಕಂಟಿನ್ಯೂ ಆದ್ರೆ ತೊಂದರೆ ಆಗುತ್ತೆ. ಅಷ್ಟೇ ಹೇಳೋಕ. ಸುಜಾತ. ಇಲ್ಲ ಸರ್, ಬಸ್ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀವಿ ಸರ್. ತೊಂದರೆನೇ ಆಗ್ತಿದೆ ಸರ್. ಈಗ ನಾನು ಬೆಂಗಳೂರಿಂದ ಬಂದಿರೋದು, ನೆನ್ನೆ ಒಂದು ಸಾವಿದೆ ಅಂತ ಬಂದೆ, ಮತ್ತೆ ನಾನು ಇಲ್ಲೇ ಸ್ಟೇ ಆಗಿದೆ. ಮತ್ತೆ ಇವಾಗ ಹೋಗ್ಬೇಕು, ಅವ್ರನ್ನ ಮಾತಾಡ್ಸ್ಕೊಂಡು ಪುನಃ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದಿದ್ದೀನಿ. ಆದ್ರೂ ಕೂಡ ಇವಾಗ ಬಸ್ ಇಲ್ಲ, ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಸರ್. ಹೌದು ಸರ್, ಏನ್ ಮಾಡೋದು ಸರ್? ಇಲ್ಲ ಸರ್, ನಾವೇನು ಅವ್ರು ಮೀಟ್ ಆಗಕ್ ಹೋಗಿಲ್ಲ ಸರ್. ಹಿಂಗ್ ಬಂದ್ ಇಲ್ಲೇ ನಿಂತಿದ್ದೀನಿ. ಇವರೆಲ್ಲ ನಾನ್ ಬಂದು ಈಗ 1/4 ಗಂಟೆ ಆಗ್ತು ಸರ್ ಅಷ್ಟೇ. ಇಲ್ಲ ಸರ್. ಹಾ, ಪ್ರತಿನಿತ್ಯ ಇರ್ತಿತ್ತು ಸರ್. ಇಲ್ಲ ಸರ್, ಯಾವ್ದು ಇರ್ಲಿಲ್ಲ. ಇವತ್ತಷ್ಟೇ ಈ ತರ ಆಗಿರೋದು. ಓಕೆ ಸರ್. ಇಲ್ಲ ಸರ್, ಬೆಳಗ್ಗೆಯಿಂದನೂ ಬಸ್ ಇಲ್ಲ, ತುಂಬಾ ತೊಂದರೆ ಆಗ್ತಾ ಐತೆ. ಇತ್ತು ಸರ್. ಮಾಮೂಲಿ ಯಾವ್ದಾರ ಸಿಗುತ್ತೆ ಅಂತ ಟ್ರೈನ್ಗೆ ಹೋಗೋಣ ಅಂತ ಬಂದ್ವಿ, ಅದು ಆಗ್ತಾ ಇಲ್ಲ. ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಬಸ್ ಇಲ್ಲ. ಹೌದು. ಯಾರಿಗೂ ತೊಂದರೆ ಆಗ್ತದೆ ಅಂತ ಊರಿಗೆ ಕಾರ್ಯನಿಮಿತ್ತ ಅವು ಇವು ಕೆಲಸ ಎಲ್ಲಾ ತರನು ಸರ್. ಕಾಲೇಜ್ಗೆ ಹೋಗೋರಿಗೆ ತೊಂದರೆ, ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ, ಎಲ್ಲಾರ್ಗೂ ತೊಂದರೆ ಆಗ್ತೈತೆ ಸರ್. ನೀವು ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರು ಸರ್. ಫಂಕ್ಷನ್ ಇತ್ತು ಒಂದು, ಅದಕ್ಕೂ ಹೋಗ್ತಾಗಲ್ಲ. ಪ್ರೈವೇಟ್ ಬಸ್ಗಳು ಇದಾವೆ ಸರ್, ಅದಕ್ಕೆ ಹೋಗ್ಬೇಕಷ್ಟೇ. ಇಲ್ಲ ಆ ಥರ ನಾ ಏನು ಕೇಳಕ್ ಹೋಗಿಲ್ಲ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇಲ್ಲ ಇಲ್ಲ ಸರ್, ಆ ಥರ ಅಂದ್ರೆ KSRTCನೂ ಬರ್ಬೋದು ಅಂತಾನು ವೇಟ್ ಮಾಡ್ತಾ ಇದೀವಿ. ಅದು ಬರ್ಲಿಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಅದನ್ನೇ ಒಪ್ಕೋಬೇಕಲ್ಲ. ಹಂಗಾಗಿ 1 hour ಆಯ್ತು ಸರ್ ಆಗ್ಲೇ ಬಂದು. ವಿಂಧ್ಯಾರಾಣಿ ಅಂತ ಸರ್. ಇಲ್ಲ, ನಾನು ಕೆಂಗೇರಿಗೆ ಹೋಗ್ಬೇಕಿರೋದು ವರ್ಕ್ಗೆ. 6 ಗಂಟೆಯಿಂದ ಕಾಯ್ತಾ ಇದೀವಿ, ಒಂದು ಬಸ್ಸು ಬರ್ತಾ ಇಲ್ಲ. ಎಲ್ಲ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಈ ವೆಹಿಕಲ್ ಕಾಯ್ಬೇಕು. ತಿರ್ಗಾ ಸಂಜೆಗೂ ಸಮಸ್ಯೆ ಇದೆ, ಅದರಿಂದ ವೆಯ್ಟ್ ಮಾಡ್ತಾ ಇದೀವಿ, ಕಳಿಸ್ತಾರೇನೋ ಅಂತ. ಡಿಪೋ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದೀವಿ, ಅವರು ಯಾವ ಬಸ್ಸು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ತೊಂದರೆ ಆಗಿದೆ. ಇವತ್ತು ಒಂದಿನ ಅಂತೂ ತುಂಬ ತೊಂದರೆ ಆಗಿದೆ. ನಾಳೆಯಿಂದ ಬಸ್ಗಳು ಕೊಟ್ಟರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮುಂದುವರೆದ್ರೆ ತುಂಬ ತೊಂದರೆ. ಯಾಕಂದರೆ ಈಗ ನಾವು 3100 ರೂಪಾಯಿ ಕೊಟ್ಟು ಪಾಸ್ ಮಾಡಿಸಿದ್ದೀವಿ. ಈಗ ಇವ್ರಿಗೆ 200 ರೂಪಾಯಿ ಡೈಲಿ 200 ರೂಪಾಯಿ ಕೊಡಬೇಕಂದ್ರೆ ಇಲ್ಲ ಟ್ರೈನ್ಗೆ ಹೋಗಬೇಕು. ಅಲ್ಲಿ ಬೆಂಗಳೂರಲ್ಲೂ BMTC ಇಲ್ಲ. ಅದು ತುಂಬ ಸಮಸ್ಯೆ ಆಗ್ತದೆ ಎಲ್ಲರಿಗೂ. ಒಂದು ಕಡೆಯಿಂದ ಹೊಡ್ತಾ ಬೀಳ್ತಾ ಇದೆ. ಇದು ಅವ್ರದ್ದೇನು ಬೇಡಿಕೆ ಇದೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಾಡಿಗಳು ಮೂವ್ ಮಾಡೋ ಥರ ಒಂದು ಇದು ಮಾಡ್ಬೇಕು ಸರ್. ಅದೇ ಸರ್, ಇವ್ರ ವಿಷಯದಲ್ಲಂತೂ ತುಂಬಾನೇ ಎಚ್ಚೆತ್ಕೊಳ್ತಾ ಇಲ್ಲ. ಲಾಸ್ಟ್ ಟೈಮ್ ಅವ್ರಿಗೆ ಕೊಡ್ತೀವಿ ಅಂತ ಬೇಡಿಕೆ ಕೊಟ್ಬಿಟ್ಟು ಅವ್ರಿಗೆ ಅದನ್ನ ಮೋಸ ಮಾಡಿದ್ದಾರೆ. ಈ ಸರಿ ಅದನ್ನ ಏನೋ 13%, ಏನೋ 8% ಇದು ಮಾಡಿದ್ದಾರೆ. ಅದನ್ನ ಏನು 15% ಇದೆ ಅವ್ರಿಗೆ ಅದು ಕೊಟ್ಟು 68 ತಿಂಗಳದ್ದು ಏನು ಅವ್ರಿಗೆ ಕೊಡಬೇಕಿದೆ ಅದು ಕೊಟ್ಟರೆ ಅವರು ಖುಷಿಯಾಗಿ ಓಡಿಸ್ತಾರೆ, ನಾವು ಖುಷಿಯಾಗಿ ಹೋಗೋದು. ಇಲ್ಲ ಅಂದ್ರೆ ಅವರು ಗಾಡಿ ನಿಲ್ಲಿಸ್ಬಿಟ್ಟು ಅವರು ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡು ಅವರು ಇದು ಮಾಡೋಕ್ಕಾಗಲ್ಲ. ಅದನ್ನ ಗೌರ್ಮೆಂಟ್ ಅವ್ರು ನೋಡಿ ಒಂದು ಸ್ವಲ್ಪ ಅದನ್ನ ಇದು ಮಾಡ್ಬೇಕಂತ ಸರ್. ಖಾಸಗಿ ಬಸ್ಗೆ ದುಪ್ಪಟ್ಟು ಮಾಡಿದ್ದಾರೆ. ಈಗ 135 ರೂಪಾಯಿ ಇರೋದವ್ರು 200 ರೂಪಾಯಿ ಕೇಳ್ತಾ ಇದ್ದಾರೆ. ಈಗ ನಾವು ಪಾಸ್ ಮಾಡಿಸಿರೋ ನಾವು ಈಗ ದುಡ್ಡು ಕೊಟ್ಬಿಟ್ಟೆ ಓಡಾಡಬೇಕು. ದುಡ್ಡು ಕೊಡ್ಬೇಕು. ಈಗ ಒಂದು ಸೈಡು 200 ರೂಪಾಯಿ ಅಂದರೆ ಅಪ್ ಅಂಡ್ ಡೌನ್ 400 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಪಾಸ್ ಬಂದು 3 ಪಾಸ್. ಹೌದು, ಒಂದು ವಾರ ಓಡೋರು ಪಾಸ್ ದುಡ್ಡು ಕೊಡ್ಬೇಕಾಗುತ್ತೆ ಸರ್. ಈಗ ನಮಗೂ ಕಂಪ್ನಿಗಳು ಹೋಗಕ್ಕೆ ಸಮಸ್ಯೆ. ಈಗ ಅಲ್ಲೂ ರಜಾಗಳು ಹಾಕಬೇಕು, ಅದು ತುಂಬ ಸಮಸ್ಯೆ ಆಗ್ತದೆ ಸರ್. ಸರ್, ನಾನು ಇಲ್ಲಿಂದ ಮಂಡ್ಯದಿಂದನೇ ಹೋಗೋದು. ಕುಂಬ್ಳಗೂಡು ನಂದು ವರ್ಕಿಂಗ್ ಪ್ಲೇಸ್ ಇರೋದು. ಅಲ್ಲಿಗೆ ಯಾವುದೇ ಥರ ಬಸ್ಸಸ್ ಇಲ್ಲ. ಇವ್ರು ನೋಡಿ ಡೈರೆಕ್ಟ್ ಹೋಗ್ತಾರೆ, ಟೋಲಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. BMTC ಗಾಡಿ ನಾವು ಕ್ಯಾಶ್ ಮಾಡ್ಬೇಕು. ಅದೂ ಸಮಸ್ಯೆ ಇದೆ ಬೆಂಗಳೂರಲ್ಲಿ. ಓಡಾಡಕ್ಕೆ ತುಂಬ ಸಮಸ್ಯೆ. ಸರ್, ರಾಜೇಶ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.